ಸ್ನೇಹಿತರೆ, ಫೆಬ್ರವರಿ ಅಂದರೆ ಚಳಿಗಾಲ ಮುಗಿದು ಮೆಲ್ಲಗೆ ಬೇಸಿಗೆ ಶುರುವಾಗೋ ಟೈಮ್ ಇದು. ಇನ್ನು ಸ್ವೆಟರ್ ಎತ್ತಿಟ್ಟು ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡೋಕ್ಕೆ ರೆಡಿ ಆಗ್ತಿರೋ ಟೈಮ್. ಆದರೆ ಪ್ರಕೃತಿ ಆಲ್ರೆಡಿ ಶಾಕ್ ಕೊಟ್ಟಿದೆ. ಕರ್ನಾಟಕಕ್ಕೆ ಭೀಕರ ಬಾಯಾರಿಕೆ ಶುರುವಾಗಿದೆ. ಕರ್ನಾಟಕದ ಪ್ರಮುಖ 14 ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ದಿನೇ ದಿನೇ ಪಾತಾಳ ಕುಸಿತಾ ಇದೆ. ಕಳೆದ ವರ್ಷ ಭಾರಿ ಮಳೆ ಆಯಿತು, ಡ್ಯಾಮ್ಗಳೆಲ್ಲ ಭರ್ತಿಯಾದವು. ಈ ಬಾರಿ ನಮಗೆ ನೀರಿನ ಟೆನ್ಷನ್ನೇ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡು ರಿಲ್ಯಾಕ್ಸ್ ಆಗ್ತಿದ್ವಿ. ಅದರ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ಸಲ ಭಾರಿ ಡೇಂಜರಸ್ ಸಿಚುವೇಶನ್ ಎದುರಾಗೋ ಲಕ್ಷಣ ಸಿಗ್ತಾ ಇದೆ. ಮಾರ್ಚ್ ಮತ್ತು ಏಪ್ರಿಲ್ನ ಸುಡುವ ಬೇಸಿಗೆ ಬರೋಕ್ಕಿಂತ ಮುಂಚೆನೆ ನಮ್ಮ ಡ್ಯಾಮ್ಗಳು ಬರಿದಾಗ್ತಾ ಇದ್ದಾವೆ. ರಿಪೋರ್ಟ್ಸ್ ಬರ್ತಾ ಇದ್ದಾವೆ ನೋಡಿ, ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಯಾಕೆ ಹಿಂಗಾಗ್ತಾ ಇದೆ. ತುಂಬಿದ ಡ್ಯಾಮ್ಗಳಲ್ಲಿ ನೀರು ದಿಢೀರಂತ ಎಲ್ಲಿಗೆ ಹೋಯಿತು? ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯೋಕೆ ನೀರಿಗೆ ಪ್ರಾಬ್ಲಮ್ ಆಗುತ್ತಾ? ಕೃಷಿಗೆ ಪ್ರಾಬ್ಲಮ್ ಆಗುತ್ತಾ? ಬೆಂಗಳೂರಲ್ಲಿ ಮತ್ತೆ ಟ್ಯಾಂಕರ್ ಅಂತ ಓಡಾಡಬೇಕಾ? ಎಲ್ಲವನ್ನ ಈ ವಿಶೇಷ ವರದಿಯಲ್ಲಿ ಈ ಬೇಸಿಗೆ ಬರ್ತಿರೋ ಟೈಮ್ನಲ್ಲಿ ತಿಳ್ಕೊಂಡಿರಲೇಬೇಕಾಗಿರೋ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಡೇಟಾ ಬಿಚ್ಚಿಟ್ಟ ಭೀಕರ ಸತ್ಯ. ಕರ್ನಾಟಕದ 10 ಡ್ಯಾಮ್ ಆಲ್ಮೋಸ್ಟ್ ಖಾಲಿ. ಮೊದಲಿಗೆ ಅಂಕಿಅಂಶ, ಕತೆ ಬೇಡ, ಅಂಕಿಅಂಶ, ಎಕ್ಸಾಕ್ಟ್ ಡೇಟಾ ನೋಡೋಣ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತಿದೆ, KSNDMC. ಅವರೊಂದು ಹೊಸ ರಿಪೋರ್ಟ್ ತಗೊಂಡ್ಬಂದಿದ್ದಾರೆ. ಅದನ್ನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀವಿ. ಕರ್ನಾಟಕದ ಒಟ್ಟು 14 ಪ್ರಮುಖ ಜಲಾಶಯಗಳ ಟೋಟಲ್ ಕೆಪಾಸಿಟಿ ಎಷ್ಟು? 895 TMC ನೀರು. ಆದರೆ ಈಗ ಅಂದರೆ ಫೆಬ್ರವರಿ ಎಂಡ್ಗೆ ಬರ್ತಿದ್ದ ಹಾಗೆ ಇನ್ನು ಹೆವಿ ಸಮ್ಮರೇ ಶುರುವಾಗಲಿಲ್ಲ, ಇನ್ನು ಚಳಿಗಾಲ ಮುಗ್ದಿರೋದಷ್ಟೇ ಅಂತ ಅಂದ್ಕೊಳ್ತಿರೋ ಟೈಮ್ನಲ್ಲಿ ನಮ್ಮ ಡ್ಯಾಮ್ಗಳಲ್ಲಿ ಉಳಿದಿರೋದು ಅರ್ಧ ನೀರು ಮಾತ್ರ, 53% ನೀರು ಮಾತ್ರ. 14 ಡ್ಯಾಮ್ಗಳ ಪೈಕಿ 10 ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕಿಂತ ಭಾರಿ ಪ್ರಮಾಣದಲ್ಲಿ ಡೌನ್ ಆಗಿದೆ. ಕಳೆದ ವರ್ಷ ಇದೇ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಡ್ಯಾಮ್ಗಳಲ್ಲಿ 504 TMC ನೀರಿತ್ತು. ಆದರೆ ಈ ವರ್ಷ ದಿಢೀರಂತ 472 TMCಗೆ ಕುಸಿದಿದೆ. ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 32 TMC ನೀರು ಕಮ್ಮಿ ಆಗಿದೆ. 32 ಅಂದರೆ 32 TMC ಅಂದರೆ ಕಮ್ಮಿ ಅಲ್ಲ, 32 ಲೀಟ್ರ್ ಅಲ್ಲ, ಅದು 32 ಡ್ರಮ್ಮು ಅಲ್ಲ. TMC ಅಂದರೆ ಎಷ್ಟು ಗೊತ್ತಾ? ಒಂದೊಂದು TMC ಅಂದರೆ ಆ ಲೆಕ್ಕನೂ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. 2831 ಕೋಟಿ ಲೀಟರ್ ಸ್ನೇಹಿತರೆ. ಒಂದು TMC ಅಂದರೆ ಎಷ್ಟು? ರಿಪೀಟ್ ಮಾಡ್ತೀವಿ ನೋಡಿ, 2831 ಕೋಟಿ ಲೀಟರ್ ನೀರು ಒಂದು TMC. ಅಂಥದ್ದು 32 TMC ಶಾರ್ಟೇಜ್ ಆಲ್ರೆಡಿ. ಇಡೀ ಬೆಂಗಳೂರು ಮಹಾನಗರಕ್ಕೆ ಸುಮಾರು 15ರಿಂದ 20 ದಿನಗಳ ಕಾಲ ಕುಡಿಯೋಕ್ಕಾಗತ್ತೆ ಒಂದು TMC ನೀರಲ್ಲೇ. ಅಂಥದ್ರಲ್ಲಿ 32 TMC ನೀರಿಲ್ಲ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ನೀವು ಎಷ್ಟು ದೊಡ್ಡ ಕೊರತೆ ಅಂಥೇಳಿ. ಮಳೆಗಾಲದಲ್ಲಿ ಅಲ್ರಿ ಚೆನ್ನಾಗಿ ಆಗಿತ್ತಲ್ರಿ ಮಳೆ, ಡ್ಯಾಮ್ ಎಲ್ಲ ಭರ್ತಿ ಆಗಿತ್ತಲ್ರಿ. ಫೆಬ್ರವರಿ ಹೊತ್ತಿಗೆ ಈ ಬಾರಿ ನೀರು ಕಮ್ಮಿ ಆಗಿರೋದು ಯಾಕೆ ಅನ್ನೋದು ಎಲ್ಲರೂ ಕೇಳ್ತಿರೋ ಪ್ರಶ್ನೆ. ಈಗ ಹವಾಮಾನ ತಜ್ಞರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಆಲಮಟ್ಟಿ, ನಾರಾಯಣಪುರ, ಭದ್ರಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಪ್ರತಿಯೊಂದು ಡ್ಯಾಮ್ನಲ್ಲೂ ನೀರಿನ ಗ್ರಾಫ್ ಕೆಳಮುಖವಾಗಿ ಹೋಗ್ತಾ ಇದೆ. ಇದು ಕೇವಲ ನಂಬರ್ಸ್ ಅಲ್ಲ, ಇದು ಮುಂದಿನ ಸಮ್ಮರ್ ಬೇಸಿಗೆ ಹೆಂಗಿರಬಹುದು ಅನ್ನೋ ಒಂದು ಟ್ರೇಲರ್ ಇದು. ಬಿಸಿಲ ಧಾಗೆಗೆ ಆವಿಯಾಗ್ತಾ ಇದೆ ನೀರು, ಭೂಮಂಡಲದ ಮುನಿಸು. ಕಾರಣ ಹುಡುಕ್ತಾ ಹೋದ್ರೆ ಮೊದಲನೇ ಕಾರಣ ಏನು ಗೊತ್ತಾ? ವಿಪರೀತ ಬಿಸಿಲು, ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ. ಫೆಬ್ರವರಿ ತಿಂಗಳಲ್ಲೇ ರಾಜ್ಯದ ಹಲವು ಕಡೆ ತಾಪಮಾನ 35-36 ಡಿಗ್ರಿಯಿಂದ ದಾಟ್ಕೊಂಡು ಮೇಲಕ್ಕೆ ಹೋಗೋಕೆ ಶುರುವಾಗಿದೆ. ಬಿಸಿಲ ಧಗೆಗೆ ಡ್ಯಾಮ್ಗಳಲ್ಲಿ ಸಂಗ್ರಹ ಆಗಿರೋ ನೀರು ಬೇಗ ಆವಿಯಾಗಿ ಹೋಗ್ತಾ ಇದೆ. ಇದರ ಜೊತೆಗೆ ಅಂತರ್ಜಲ ಕುಸಿತ ಕೂಡ ನೀರಿನ ಅಭಾವಕ್ಕೆ ಇನ್ನೊಂದು ದೊಡ್ಡ ಕಾರಣ. ಕೆರೆ ಕುಂಟೆಗಳು ಈಗ ಆಲ್ರೆಡಿ ಒಣಗಿ ಹೋಗಿವೆ. ಹೀಗಾಗಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಜನ ಬೇರೆ ದಾರಿನೇ ಇಲ್ಲದೆ ಡ್ಯಾಮ್ ನೀರಿನ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿದ್ದಾರೆ. ಕೃಷಿಗೆ, ಕೈಗಾರಿಕೆಗೆ, ಕುಡಿಯೋಕೆ ಎಲ್ಲದಕ್ಕೂ ಒಂದೇ ಕಡೆಯಿಂದ ನೀರು ತೆಗೆದು ಖಾಲಿ ಆಗ್ತಾ ಇದೆ. ಅದರ ಜೊತೆಗೆ ಭೂಮಿಯ ಉಷ್ಣಾಂಶ ಹೆಚ್ಚಾದಂತೆ ಮಣ್ಣಿನ ತೇವಾಂಶ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ನೀರು ಭೂಮಿಗೆ ಜಾಸ್ತಿ ಇಂಗಿ ಹೋಗಿ ಅದರಿಂದನೂ ನೀರು ಕಮ್ಮಿ ಆಗ್ತಾ ಇದೆ. ಕೃಷಿಗೆ ಬಿತ್ತು ಭಾರಿ ಪೆಟ್ಟು. ಉತ್ತರ ಕರ್ನಾಟಕಕ್ಕೆ ಕಾದಿದ್ಯಾ ಜಲಕಂಟಕ. ನೀರಿನ ಸಮಸ್ಯೆ ಆದಾಗಲೆಲ್ಲ ಮೊದಲ ಮತ್ತು ದೊಡ್ಡ ಪೆಟ್ಟು ಬೀಳೋದೇ ನಮ್ಮ ಉತ್ತರ ಕರ್ನಾಟಕಕ್ಕೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರೋ ತುಂಗಭದ್ರಾ ಡ್ಯಾಮ್ನ ಪರಿಸ್ಥಿತಿ ಅದು ನೋಡಿ ಭಾರಿ ಡೇಂಜರ್ ಲೆವೆಲ್ನಲ್ಲಿದೆ.
ನಿಮ್ಗೆ ನೆನಪಿರ್ಬೋದು, ಕಳೆದ ವರ್ಷ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಮುರಿದು ಭಾರಿ ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗಿತ್ತು. ಆವಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ನಾವು ಕೂಡ ರಿಪೋರ್ಟ್ ಮಾಡಿದ್ವಿ, ರಿಪೋರ್ಟ್ ಅಲ್ಲಿ ಹೇಳಿದ್ವಿ. ಈಗ ಗೊತ್ತಾಗ್ತಾ ಇದೆ ಅದರ ಎಫೆಕ್ಟ್ ನೇರವಾಗಿ ತಡ್ತಾ ಇದೆ. ಕಳೆದ ವರ್ಷ ಇದೇ ಸಮಯಕ್ಕೆ ತುಂಗಭದ್ರನಲ್ಲಿ 35 TMC ನೀರಿತ್ತು ಇದೊಂದು ಡ್ಯಾಮ್ ನಲ್ಲಿ. ಆದ್ರೆ ಈ ವರ್ಷ ಬರೀ 23 TMC ನೀರು ಮಾತ್ರ ಉಳ್ಕೊಂಡಿದೆ. ಕೇವಲ ತುಂಗಭದ್ರೆ ಮಾತ್ರ ಅಲ್ಲ, ಕೃಷ್ಣಾ ಕೊಳ್ಳದ ಪ್ರಮುಖ ಡ್ಯಾಮ್ಗಳಾದ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳ ಕಥೆನೂ ಹಿಂಗೆ ಆಗಿದೆ. ಆಲಮಟ್ಟಿಯ ಗರಿಷ್ಠ ಸಾಮರ್ಥ್ಯ 123 TMC. ಆದ್ರೆ ಈಗ ಅಲ್ಲಿ 60 TMC ಆಸುಪಾಸಲ್ಲಿ ಮಾತ್ರ ನೀರಿದೆ. ಮಲಪ್ರಭಾ, ಘಟಪ್ರಭಾ ಡ್ಯಾಮ್ನಲ್ಲೂ ಕೂಡ ನೀರಿನ ಮಟ್ಟ ಅರ್ಧಕ್ಕರ್ಧ ಕುಸಿದಿದೆ. ಯಾವಾಗ ಡ್ಯಾಮ್ಗಳಲ್ಲಿ ನೀರು ಕಮ್ಮಿ ಆಗುತ್ತೋ ಆಗ ಸರ್ಕಾರದ ಮೊದಲ ಆದ್ಯತೆ ಕುಡಿಯೋ ನೀರಿಗೆ ಶಿಫ್ಟ್ ಆಗುತ್ತೆ. ಕೃಷಿಗೆ ನೀರು ಕೊಡೋಕೆ ಆಗಲ್ಲ, ಕುಡಿಯೋಕೆ ಮಾತ್ರ ಕಾಯ್ದಿರಿಸ್ತೀವಿ, ಉಳಿಸ್ಕೋತೀವಿ ನೀರ್ನ ಅಂತ ಅಧಿಕಾರಿಗಳು ಆಲ್ರೆಡಿ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಕಾಲುವೆಗಳಿಗೆ ಹರಿಸೋದನ್ನ ಕಮ್ಮಿ ಮಾಡ್ತಾರೆ, ಆಲ್ರೆಡಿ ಶುರು ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿರೋ ರೈತರು ಕಟಾವಿಗೆ ಬರೋಕ್ಕಿಂತ ಮುಂಚೆ ಏನಪ್ಪಾ ಕತೆ, ಇದು ಏನ್ ಒಣಗೋಗುತ್ತೆ ಏನೋ ಅನ್ನೋ ಆತಂಕದಲ್ಲಿದ್ದಾರೆ. ಕಾವೇರಿ ಕೊಳ್ಳದಲ್ಲೂ ಟೆನ್ಷನ್, ಸಿಲಿಕಾನ್ ಸಿಟಿಗೆ ಶುರುವಾಯಿತು ನಡುಕ. ದಕ್ಷಿಣ ಕರ್ನಾಟಕದಲ್ಲೂ ಅಷ್ಟೇ ಲೈಫ್ ಲೈನ್ ಆಗಿರೋ ಕಾವೇರಿ ಕೊಳ್ಳದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗ ಕಾವೇರಿ ಬರೀ ನದಿಯಲ್ಲ, ಅದು ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೋಟ್ಯಂತರ ಜನರ ಬದುಕು, ಕುಡಿಯೋಕೆ, ಕೃಷಿಗೆ. ಸದ್ಯದ ಮಟ್ಟಿಗೆ ಕಾವೇರಿ ಕೊಳ್ಳದ KRS ಮತ್ತು ಕಬಿನಿ ಡ್ಯಾಮ್ಗಳು ಸ್ವಲ್ಪ ರಿಲೀಫ್ ಕೊಡ್ತಾ ಇದಾವೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. KRS ನಲ್ಲಿ ಇನ್ನೂ ಕೂಡ 36 TMC ನೀರಿದೆ, ಕಬಿನಿಯಲ್ಲಿ 12 TMC ನೀರಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನೀರಿನ ಮಟ್ಟದಲ್ಲಿ ತುಂಬಾ ವ್ಯತ್ಯಾಸ ಏನಿಲ್ಲ. KRS ನಲ್ಲಿ ಲಾಸ್ಟ್ ಇಯರ್ಗಿಂತ ಚೂರು ಜಾಸ್ತಿನೇ ಇದೆ. ಆದರೆ ವಿಚಾರ ಏನು ಗೊತ್ತಾ, ಬೆಂಗಳೂರು ನಗರದ ವ್ಯಾಪ್ತಿ ಮತ್ತು ಜನಸಂಖ್ಯೆ ಊಹೆಗೂ ನಿಲುಕದಷ್ಟು ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರಿಗೆ ಪ್ರತಿದಿನ ಕಾವೇರಿ ನೀರಿನ ಅಗತ್ಯ ಎಷ್ಟಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಬೇಸಿಗೆ ಬರ್ತಿದ್ದ ಹಾಗೆ ನೀರಿನ ಬೇಡಿಕೆ ಡಬಲ್ ಆಗುತ್ತೆ. ಈಗ ಆಲ್ರೆಡಿ ಜಲಮಂಡಳಿ ಅಂದ್ರೆ BWSSB ಕಾವೇರಿ ನೀರಾವರಿ ನಿಗಮಕ್ಕೆ ಒಂದು ಪತ್ರವನ್ನು ಬರೆದಿದೆ. ಜುಲೈ ತಿಂಗಳವರೆಗೆ ಬೆಂಗಳೂರಿನ ಕುಡಿಯೋ ನೀರಿನ ಪೂರೈಕೆಗಾಗಿ ಕನಿಷ್ಠ 11 TMC ನೀರನ್ನ ಎತ್ತಿಡಬೇಕು ಅಂತ ಕಟ್ಟುನಿಟ್ಟಿನ ಮನವಿಯನ್ನ ಮಾಡಿದೆ. ಅಂದ್ರೆ ಈಗ ಉಳ್ಕೊಂಡಿರೋ ನೀರಲ್ಲಿ ಸಿಂಹಪಾಲು ಬೆಂಗಳೂರಿಗೆ ಕುಡಿಯೋಕೆ ಕೊಡೋಕೆ ಅಂತ. ಇದರ ಜೊತೆಗೆ ತಮಿಳುನಾಡಿಗೆ ನೀರು ಬಿಡೋ ಕಾನೂನಾತ್ಮಕ ಒತ್ತಡ ಯಾವ ಕ್ಷಣದಲ್ಲಾದ್ರೂ ನಮ್ಮ ಮೇಲೆ ಬರ್ಬೋದು. ಮೈಸೂರು, ಮಂಡ್ಯ ಭಾಗದ ಕೃಷಿಗೂ ನೀರಿಲ್ಲ, ಬೆಂಗಳೂರಿಗೂ ಪೂರ್ತಿ ನೀರಿಲ್ಲ ಅನ್ನೋ ಇಕ್ಕಟ್ಟಿಗೆ ನಾವು ಸಿಲುಕೋ ಸಾಧ್ಯತೆ ತಳ್ಳಿ ಹಾಕಕ್ಕಾಗಲ್ಲ. ಪವರ್ ಕಟ್ ಭೀತಿ, ಕತ್ತಲಲ್ಲಿ ಮುಳುಗುತ್ತಾ ಕರ್ನಾಟಕ. ಯಾಕಂದ್ರೆ ನಮ್ಮ ರಾಜ್ಯದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೆ ಆಧಾರವಾಗಿರೋದೇ ಶರಾವತಿ ಕೊಳ್ಳದ ಲಿಂಗನಮಕ್ಕಿ ಮತ್ತು ಕಾಳಿ ನದಿಯ ಸೂಪಾ ಡ್ಯಾಮ್ಗಳು. ಈ 2 ಡ್ಯಾಮ್ ಸ್ಟೇಟಸ್ ನೋಡಿ ನೀವೀಗ. ಇಲ್ಲಿ ನೀರಿನ ಮಟ್ಟ ಕುಸಿದ್ರೆ ಏನಾಗುತ್ತೆ, ವಿದ್ಯುತ್ ಉತ್ಪಾದನೆಗೆ ನೇರ ಹೊಡೆತ ಬೀಳುತ್ತೆ. ಇವಾಗಿನ ರಿಪೋರ್ಟ್ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಕಳೆದ ವರ್ಷ ಇದೇ ಟೈಮ್ನಲ್ಲಿ 88 TMC ಇತ್ತು. ಈಗ 13 TMC ಕಮ್ಮಿ ಇದೆ, 75 TMC ಅಷ್ಟೇ ಇದೆ ಈಗ. ಸೊ ಲಾಸ್ಟ್ ಟೈಮ್ಗಿಂತ ಭಾರಿ ಕಮ್ಮಿ ಇದೆ. ಲಿಂಗನಮಕ್ಕಿಲಿ ಹೇಗಿದೆ, ಅಲ್ಲಿ ಕಳೆದ ವರ್ಷಕ್ಕಿಂತ 7-8 TMC ನೀರು ಈ ಸಲ ಶಾರ್ಟೇಜ್ ಆಗಿದೆ, ಕಮ್ಮಿ ಕಾಣಿಸ್ತಾ ಇದೆ. ಇನ್ನು ಬೇಸಿಗೆ ಶುರು ಅಷ್ಟೇ, ಬಿಸಿಲು ಹೆಚ್ಚಾದಂತೆ ನೀರಿನ ಮಟ್ಟ ವೇಗವಾಗಿ ಡೌನ್ ಆಗ್ತಾ ಹೋಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ವಿಪರೀತ ಸೆಕೆಯಿಂದ AC, ಕೂಲರ್, ಫ್ಯಾನ್ಗಳ ಬಳಕೆ ಡಬಲ್ ಆಗುತ್ತೆ. ವಿದ್ಯುತ್ಗೆ ಭಾರಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಒಂದ್ ಕಡೆ ಡಿಮಾಂಡ್ ಹೆಚ್ಚಾಗುತ್ತೆ, ಇನ್ನೊಂದ್ ಕಡೆ ವಿದ್ಯುತ್ ಉತ್ಪಾದನೆಗೆ ನೀರಿಲ್ಲ, ಜಲ ವಿದ್ಯುತ್ಗೆ. ಇದು ನಮ್ಮ ಇಂಡಸ್ಟ್ರೀಸ್, IT ಕಂಪನಿಗಳು ಮತ್ತು ಸಾಮಾನ್ಯ ಜನರಿಗೂ ಕೂಡ ಅಫೆಕ್ಟ್ ಮಾಡೋ ವಿಚಾರ. ಸರ್ಕಾರದ ಪ್ಲಾನ್ ಏನು? ವಾಟರ್ ಮಾಫಿಯಾಗೆ ಬೀಳುತ್ತಾ ಬ್ರೇಕ್. 2023-24 ಬರಗಾಲದ ಟೈಮ್ನಲ್ಲಿ ಖಾಸಗಿ ವಾಟರ್ ಟ್ಯಾಂಕರ್ಗಳ ಹಾವಳಿ ಎಷ್ಟಿತ್ತು ಅಂತ ನಾವು ನೋಡಿದ್ದೀವಿ. ನೀರಿಗೋಸ್ಕರ ಜನ ಒದ್ದಾಡಿದ್ರು, ಟ್ಯಾಂಕರ್ ಮಾಫಿಯಾ ಸುಲಿಗೆ ಮಾಡ್ತು. ಹೀಗಾಗಿ ಡ್ಯಾಮ್ಗಳಲ್ಲಿ ಲಭ್ಯ ಇರೋ ನೀರನ್ನ ಜುಲೈ ತಿಂಗಳವರೆಗೆ ಅಂದ್ರೆ ಮುಂದಿನ ಮುಂಗಾರು ಮಳೆ ಕರೆಕ್ಟಾಗಿ ಹಿಡಿಯೋವರೆಗೂ ಕೂಡ ರೇಷನಿಂಗ್ ಮಾಡಿ ಪೂರೈಸೋ ಕರೆಕ್ಟ್ ಲೆಕ್ಕಾಚಾರ ಇವಾಗಲೇ ಸರ್ಕಾರ ವರ್ಕೌಟ್ ಮಾಡ್ಕೋಬೇಕು. ಜೊತೆಗೆ ಅಂತರ್ಜಲ ಕುಸಿತದ ಬಗ್ಗೆ ಸರ್ಕಾರ ಗಂಭೀರವಾಗಿ ಥಿಂಕ್ ಮಾಡಬೇಕು. ಹಾಗೆ ಬರಗಾಲ ನಿರ್ವಹಣೆ ಅಂತ ಬರೀ ಫಂಡ್ ರಿಲೀಸ್ ಮಾಡಿದ್ರಾಗಲ್ಲ, ಪ್ರತಿ ಹಳ್ಳಿಗೂ ಕುಡಿಯೋ ನೀರು ತಲುಪೋಕಾದ್ರೂ ವ್ಯವಸ್ಥೆ ಆಗಬೇಕು. ಹಾಗೆ ವಾಟರ್ ಮಾಫಿಯಾ ನಗರಗಳಲ್ಲಿ, ಬೆಂಗಳೂರಲ್ಲೆಲ್ಲ ಜನರನ್ನ ಸುಲಿಗೆ ಮಾಡೋದನ್ನ ತಡೆಯಕ್ಕೆ ಇವಾಗಲೇ ಪ್ಲಾನ್ ಮಾಡ್ಕೋಬೇಕು. ಒಂದು ವೇಳೆ ಟ್ಯಾಂಕರಲ್ಲಿ ನೀರು ಹೊಡಿಬೇಕು ಅಂದ್ರೆ ಅದಕ್ಕೆ ಮೆಕ್ಯಾನಿಸಮ್ ಏನು ಅಂತ. ಜೊತೆಗೆ ಜನ ಕೂಡ, ನಾವು ಕೂಡ ಜವಾಬ್ದಾರರಾಗಬೇಕು. ಮನೆಗಳಲ್ಲಿ ಬರೋ ಕಾವೇರಿ ನೀರನ್ನ ಅಥವಾ ಬೋರ್ವೆಲ್ ನೀರನ್ನ ಜವಾಬ್ದಾರಿಯಿಂದ ಬಳಸಬೇಕು. ನಾವು ವೇಸ್ಟ್ ಮಾಡಬಾರ್ದು ನೀರನ್ನ. ಒಂದು ಕಡೆ ರೈತರು ಹೊಲದಲ್ಲಿ ಬೆಳೆ ಉಳಿಸ್ಕೊಳ್ಳೋಕೆ, ದನ ಕರುಗಳಿಗೆ ನೀರು ಕುಡಿಸೋಕ್ಕೂ ಕೂಡ ಒದ್ದಾಡ್ತಿರೋ ಟೈಮ್ನಲ್ಲಿ ಇಲ್ಲಿ ಕಾರ್ ತೊಳೆಯೋಕೆ, ಬೈಕ್ ತೊಳೆಯೋಕೆ, ಗಾರ್ಡನ್ಗೆ ಪೈಪ್ ಹಿಡ್ಕೊಂಡು ಹುಯ್ಯೋಕೆ ಸಿಕ್ಕಾಪಟ್ಟೆ ನೀರನ್ನು ಪೋಲ್ ಮಾಡಬಾರ್ದು. ನಮ್ಮ ಬೋರ್ವೆಲ್ ಕೂಡ ಅಂತರ್ಜಲ ಕಿತ್ಕೊಂಡು ಹೋಗ್ತಿದೆ. 45ಕ್ಕೂ ಅಧಿಕ ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ, ಓವರ್ ಎಕ್ಸ್ಪ್ಲಾಯ್ಟೆಡ್ ಆಗಿದೆ. 15 ತಾಲೂಕುಗಳಲ್ಲಿ ಕ್ರಿಟಿಕಲ್ ಕಂಡೀಷನಿಗೆ ತಲುಪಿದೆ ಅಂತರ್ಜಲ. ಸೊ ಎಲ್ಲರೂ ಅಲರ್ಟ್ ಆಗಬೇಕು. ನೀರನ್ನು ತುಂಬ ಮುಖ್ಯವಾಗಿರೋ ಸಂಪನ್ಮೂಲ ಥರ ಬೆಲೆ ಕೊಟ್ಟು ಅದಕ್ಕೆ ನಾವು ದುಡ್ಡಿನ ಥರ ಖರ್ಚು ಮಾಡಬೇಕು. ಹಾಗೆ ಮಳೆ ಬಂದಾಗ ನೀರನ್ನು ಹಿಡಿದಿಟ್ಟುಕೊಳ್ಳೋ ಮಳೆ ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿ ಮನೆಗೂ, ಅಪಾರ್ಟ್ಮೆಂಟ್ಗೂ, ಬರೋ ಎಲ್ಲ ಹೊಸ ಕಟ್ಟಡಗಳಿಗೂ ಕೂಡ ಅದು ಕಡ್ಡಾಯ ಆಗಬೇಕು. ಅದಕ್ಕೊಂದು ವ್ಯವಸ್ಥೆಯನ್ನು, ಅದಕ್ಕೊಂದು ಸಬ್ಸಿಡಿನೋ ಇನ್ಸೆಂಟಿವ್ನೋ
ಸರ್ಕಾರ ಕೊಡಬೇಕು, ಯಾವ್ಯಾವುದೋ ಫ್ರೀ ಅಂತ ಘೋಷಣೆ ಮಾಡೋದು ಟೈಮ್ನಲ್ಲಿ ಈ ಥರದನ್ನು ಸರ್ಕಾರ ಲಾಂಗ್ ಟರ್ಮ್ ಪಾಲಿಸಿ ಲೆವೆಲ್ನಲ್ಲಿ ಥಿಂಕ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೀರಿನ ಸಮಸ್ಯೆ ಆಲ್ರೆಡಿ ಶುರುವಾಗಿದೆಯಾ? ಬೇಸಿಗೆ ಸ್ವಲ್ಪ ಯಾಕೋ ಜಾಸ್ತಿ ಇದೆ ಸಲ ಅಂತ ಅನಿಸ್ತಾ ಇದೆಯಾ? ಒಪಿನಿಯನ್ ತಿಳಿಸಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆ ನಾಲೆಜ್ ಕಮ್ಯುನಿಟಿಯ ಭಾಗವಾಗಿ ಅಲ್ಲಿರೋ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.